ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರೀತಿಯ ಕೆ ಗಂಗಾಧರ ಮಾಸ್ಟರ್. ನೀವು ನೋಡ್ತಾ ಇದ್ದೀರಿ ಒಂದು ಪ್ರಶ್ನೆ. ಇತ್ತೀಚೆಗಷ್ಟೇ 2026ನೇ ಇಸ್ವಿಯ ಆರಂಭದಲ್ಲೇ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ CDS ಮೊದಲ ಅಧಿವೇಶನದ ಒಂದು ಪ್ರಶ್ನೆ. ಇನ್ ಹ್ಯೂಮನ್ಸ್ ವಿಚ್ ಚೇಂಬರ್ ಆಫ್ ದಿ ಹಾರ್ಟ್ ರಿಸೀವ್ಸ್ ಆಕ್ಸಿಜನ್ ರಿಚ್ ಬ್ಲಡ್ ಫ್ರಮ್ ದಿ ಲಂಗ್ಸ್ ಫಸ್ಟ್ ಅಂತ ಕ್ವಶನ್ ಇದೆ. ಅಂದರೆ ಈ ಕೆಳಗಿನ ಯಾವ ಕೋಣೆಗಳು ಮಾನವರ ಹೃದಯದಲ್ಲಿ ಈ ಕೆಳಗಿನ ಯಾವ ಕೋಣೆಗಳು ಆಕ್ಸಿಜನ್ ಯುಕ್ತ ರಕ್ತವನ್ನು ಮೊದಲು ಸ್ವೀಕರಿಸುತ್ತೆ ಅಂತ. ಫಸ್ಟ್ ಆಕ್ಸಿಜನ್ ರಿಚ್ ಬ್ಲಡ್ ಹಾರ್ಟ್ನ ಯಾವ ಚೇಂಬರ್ಗೆ ಬರುತ್ತೆ ಅನ್ನೋ ಪ್ರಶ್ನೆ ಇಲ್ಲಿದೆ. ಪ್ರಶ್ನೆ ನೋಡಿದಾಗ 2 ಪಾಯಿಂಟ್ ಸ್ಪಷ್ಟವಾಗುತ್ತೆ. ಹ್ಯೂಮನ್ ಹಾರ್ಟಲ್ಲಿ ಚೇಂಬರ್ಸ್ ಇದೆ ಅಂಡ್ ರಕ್ತದಲ್ಲಿ ಆಕ್ಸಿಜನ್ ರಿಚ್ ಬ್ಲಡ್ ಅಂತ ಒಂದಿದೆ. 2 ಪಾಯಿಂಟ್ ಸ್ಪಷ್ಟ ಆಗುತ್ತೆ. ಅದು ಕ್ಲಾರಿಟಿ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು ನಾವು ಉತ್ತರವನ್ನು ಹುಡುಕೋವಾಗ. ಮೊದಲನೇ ಪಾಯಿಂಟು, ಎಸ್, ಹ್ಯೂಮನ್ ಹಾರ್ಟಲ್ಲಿ ಚೇಂಬರ್ಸ್ ಇದೆ. ನಮ್ಗೆ ಈಗಾಗಲೇ ಗೊತ್ತಿರೋ ಥರ ಬೆನ್ನುಮೂಳೆ ಇರುವ ಇಲ್ಲದಿರುವ ಅಂಶವನ್ನು ಆಧರಿಸಿ ಪ್ರಾಣಿಗಳನ್ನು 2 ಗುಂಪು ಮಾಡ್ತೀವಿ. ಒಂದು ಅಕಶೇರುಕ ಪ್ರಾಣಿಗಳು, ದೋಸ್ ಆರ್ ಕಾಲ್ಡ್ ಇನ್ವರ್ಟೆಬ್ರೇಟ್ಸ್ ಇನ್ ವಿಚ್ ಬ್ಯಾಕ್ ಬೋನ್ ಈಸ್ ಆಬ್ಸೆಂಟ್. ಬೆನ್ನುಮೂಳೆ ಇಲ್ಲದಂತಹ ಒಂದು ಪ್ರಾಣಿ ವರ್ಗ ಅಕಶೇರುಕಗಳು ಅಥವಾ ಇನ್ವರ್ಟೆಬ್ರೇಟ್ಸ್ ಅಂತ ಕರಿತೀವಿ. ಹಾಗೆ ವರ್ಟೆಬ್ರೇಟ್ಸ್ ಅನ್ನೋದು ಯಾವುದು? ಬೆನ್ನುಮೂಳೆ ಇರ್ತಕ್ಕಂಥ ಪ್ರಾಣಿಗಳು, ಕಶೇರುಕ ಪ್ರಾಣಿಗಳು. ದೇರ್ ಆರ್ 5 ವರ್ಟೆಬ್ರೇಟ್ಸ್ ವಿಚ್ ಹ್ಯಾವ್ ಬೀನ್ ಕ್ಲಾಸಿಫೈಡ್. 5 ಕಶೇರುಕ ಪ್ರಾಣಿಗಳನ್ನು ಗುಂಪು ಮಾಡಿದ್ದೀವಿ. ಅದು ಫಿಶಸ್ ಅಥವಾ ಮೀನುಗಳು, ಆಂಫಿಬಿಯನ್ಸ್ ಅಥವಾ ಉಭಯವಾಸಿಗಳು, ರೆಪ್ಟೈಲ್ಸ್ ಅಂದರೆ ಸರೀಸೃಪಗಳು, ಬರ್ಡ್ಸ್ ಪಕ್ಷಿ ಪ್ರಪಂಚ, ಮತ್ತೊಂದು ಸ್ತನಿಗಳು, ಮ್ಯಾಮೇಲಿಯನ್ ವರ್ಲ್ಡ್ ಅಥವಾ ಮ್ಯಾಮಲ್ಸ್ ಅಂತ ಕರಿತೀವಿ. ಈ 5ರ ಪೈಕಿ ಮೀನುಗಳ ಹೃದಯದಲ್ಲಿ 2 ಕೋಣೆಗಳು ಮಾತ್ರ ಇರುತ್ತೆ. ಉಭಯವಾಸಿಗಳ ಹೃದಯದಲ್ಲಿ 3 ಕೋಣೆಗಳಿರುತ್ತೆ. ಸರೀಸೃಪಗಳ ಹೃದಯದಲ್ಲೂ 3 ಕೋಣೆಗಳಿರುತ್ತೆ. ವಿಶೇಷವಾಗಿ ಮೊಸಳೆಯ ಹೃದಯದಲ್ಲಿ 4 ಕೋಣೆ ಇರುತ್ತೆ. ಇನ್ನು ಪಕ್ಷಿಗಳು ಮತ್ತು ಸ್ತನಿಗಳು ಈ 2 ಪ್ರಾಣಿ ವರ್ಗದ ಹೃದಯದಲ್ಲಿ 4 ಕೋಣೆಗಳಿರುತ್ತೆ. ನಾವು ಅಂದರೆ ಮಾನವರು ಸ್ತನಿಗಳ ಗುಂಪಿಗೆ ಸೇರಿರ್ತಕ್ಕಂಥ ಪ್ರಾಣಿಗಳು. ನಮ್ಮ ಹೃದಯದಲ್ಲಿ 4 ಕೋಣೆಗಳಿದೆ. ವಿ ಆರ್ ದಿ ಹ್ಯೂಮನ್ ಬೀಯಿಂಗ್ಸ್ ಬಿಲಾಂಗ್ಸ್ ಟು ಮೆಮೇಲಿಯನ್ ಗ್ರೂಪ್ ಅಂಡ್ ಹಾರ್ಟ್ ಈಸ್ 4 ಚೇಂಬರ್ಡ್. ಹೃದಯ 4 ಕೋಣೆಗಳನ್ನು ಹೊಂದಿದೆ. ಈ 4 ಕೋಣೆಗಳನ್ನು ಹೃದಯದ ಇಡೀ ರಚನೆಯಲ್ಲಿ ಮೇಲ್ಭಾಗದ 2 ಕೋಣೆಗಳು, ಅದರ ಕೆಳಭಾಗದ 2 ಕೋಣೆಗಳು ಅಂತ ಗುರುತಿಸ್ತೀವಿ. ಅಪ್ಪರ್ ಚೇಂಬರ್ಸ್ ಆರ್ ಆರಿಕಲ್ಸ್ ಅಂಡ್ ಲೋಯರ್ ಚೇಂಬರ್ಸ್ ಆರ್ ಕಾಲ್ಡ್ ವೆಂಟ್ರಿಕಲ್ಸ್ ಅಂತ. ಕನ್ನಡದಲ್ಲಿ ಮೇಲ್ಭಾಗದ ಕೋಣೆಗಳನ್ನು ಹೃತ್ಕರ್ಣಗಳು, ಅದರ ಕೆಳಭಾಗದ 2 ಕೋಣೆಗಳನ್ನು ಹೃತ್ಕುಕ್ಷಿಗಳು ಅಂತ ಕರಿತೀವಿ. ನೀವಲ್ಲಿ ನೋಡ್ತಾ ಇದ್ರಿ, ಚೇಂಬರ್ ವೈಸ್ ಬರ್ತಾ ಇದೆ. ಮೀನುಗಳ ಹೃದಯದಲ್ಲಿ 2 ಕೋಣೆ, ಉಭಯವಾಸಿಗಳ ಹೃದಯದಲ್ಲಿ 3 ಕೋಣೆ, ಸರೀಸೃಪಗಳ ಹೃದಯದಲ್ಲಿಯೂ 3 ಕೋಣೆ, ಅಂಡ್ ಬರ್ಡ್ಸ್ ಅಂಡ್ ಮ್ಯಾಮಲ್ಸ್ನ ಹೃದಯದಲ್ಲಿ 4 ಕೋಣೆಗಳನ್ನು ನೋಡ್ತಾ ಇದ್ದೀರಿ. ಹಾಗೆ ಆ ಮೇಲ್ಭಾಗದ 2 ಕೋಣೆಗಳನ್ನು ಹೃತ್ಕರ್ಣಗಳು, ಆರಿಕಲ್ಸ್, ಕೆಳಭಾಗದ 2 ಕೋಣೆಗಳನ್ನು ಹೃತ್ಕುಕ್ಷಿಗಳು, ವೆಂಟ್ರಿಕಲ್ಸ್ ಅಂತ ನಾವು ಕರಿತೀವಿ. ಅಲ್ಲಿ ನೋಡ್ತಾ ಇದ್ದೀರಿ ನೀವು. ಇನ್ನು ಅಲ್ಲಿ ಆಕ್ಸಿಜನ್ ರಿಚ್ ಬ್ಲಡ್ ಅಂತ ಒಂದು ಪದ ಬಂದಿದೆ, ಅಥವಾ ಅದನ್ನು ಆಕ್ಸಿಜನ್ ಪೂರ್ ಬ್ಲಡ್ ಅಂತ ಮತ್ತೊಂದು ಪದ ಇರಬೇಕು, ಅದಕ್ಕೆ ಪ್ಯಾರಲಲ್ ಆಗಿ ಅಥವಾ ವಿರುದ್ಧವಾಗಿ. ಆಕ್ಸಿಜನ್ ರಿಚ್ ಬ್ಲಡ್ ಅಂದರೂ ಒಂದೇ, ಆಕ್ಸಿಜಿನೇಟೆಡ್ ಬ್ಲಡ್ ಅಂದರೂ ಒಂದೇ, ಪ್ಯೂರ್ ಬ್ಲಡ್ ಅಂದರೂ ಒಂದೇ, ಕಾರ್ಬನ್ ಡೈಆಕ್ಸೈಡ್ ಪೋರ್ ಬ್ಲಡ್ ಬಂದರೂ ಒಂದೇ. ಮತ್ತೆ ಹೇಳ್ತಾ ಇದ್ದೀನಿ, ಆಕ್ಸಿಜನ್ ಸಮೃದ್ಧವಾಗಿರುವ ರಕ್ತ ಅಂದರೂ ಒಂದೇ, ಆಕ್ಸಿಜಿನೇಟೆಡ್ ಬ್ಲಡ್ ಅಂದರೂ ಒಂದೇ, ಶುದ್ಧ ರಕ್ತ ಅಂದರೂ ಒಂದೇ. ಅದರರ್ಥ ಆ ರಕ್ತದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇಲ್ಲ, ಬದಲಾಗಿ ಆಕ್ಸಿಜನ್ ಸಮೃದ್ಧವಾಗಿದೆ ಅನ್ನೋದರ ಅರ್ಥ. ಪ್ಯೂರ್ ಬ್ಲಡ್ ಅಂತ ಕರಿತೀವಿ ನಾವು. ಇದು ಮಾನವರ 2 ಕಡೆಯ ಶ್ವಾಸಕೋಶಗಳಲ್ಲಿ ಲಭ್ಯವಾಗ್ತಕ್ಕಂಥ ಒಂದು ರಕ್ತ. ಅಲ್ಲಿಂದ ಮಾನವನ ಹೃದಯದ ಯಾವ ಕೋಣೆಗೆ ಬಂದು ತಲುಪ್ತದೆ ಮೊದಲಿಗೆ ಅನ್ನೋದು ಪ್ರಶ್ನೆ. ಸರಿ ಉತ್ತರ ಲೆಫ್ಟ್ ಆರಿಕಲ್ ಅಥವಾ ಲೆಫ್ಟ್ ಏಟ್ರಿಯಂ ಅಥವಾ ಎಡ ಹೃತ್ಕರ್ಣ ಅನ್ನೋದು ಸರಿ ಉತ್ತರ.
ಆದರೆ ಸ್ಪಷ್ಟತೆ ಬೇಕಲ್ಲ, ಹೇಗಾಗುತ್ತೆ ಅಂತ ನೋಡ್ತಾ ಹೋಗೋಣ. ಮಾನವನ ತೆರೆದ ಹೃದಯದ ಚಿತ್ರವನ್ನು ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಮಧ್ಯಭಾಗಕ್ಕೆ ಸೀಳಿರ್ತಕ್ಕಂಥ ಒಂದು ಚಿತ್ರ. ಆ ರಚನೆಯಲ್ಲಿ ಮೇಲ್ಭಾಗದ 2 ಕೋಣೆಗಳು ನೀವು ನೋಡ್ತಾ ಇರೋ ಹಾಗೆ ನಮ್ಮ ಕಣ್ಣಿಗೆ ಕಾಣೋ ಹಾಗೆ ನಮ್ಮ ಎಡಭಾಗ ಹೃದಯದ ಬಲಭಾಗ, ನಮ್ಮ ಬಲಭಾಗ ಹೃದಯದ ಎಡಭಾಗ. ಹಾಗಾಗಿ ಹೃದಯವನ್ನು ನೋಡ್ತಾ ಬರೋಣ. ಹೃದಯದ ಬಲಭಾಗದಲ್ಲಿ ಬಲಹೃತ್ಕರ್ಣ, ಅದ್ರ ಕೆಳಗಡೆ ಬಲಹೃತ್ಕುಕ್ಷಿ ಅಂತ ಇದೆ. ಹೃದಯದ ಎಡಭಾಗಕ್ಕೆ ಎಡಹೃತ್ಕರ್ಣ, ಅದ್ರ ಕೆಳಗಡೆ ಎಡಹೃತ್ಕುಕ್ಷಿ ಅಂತ ಇದೆ. ರೈಟ್ ಆರಿಕಲ್, ಅದ್ರ ಕೆಳಗಡೆ ರೈಟ್ ವೆಂಟ್ರಿಕಲ್, ಲೆಫ್ಟ್ ಆರಿಕಲ್, ಅದ್ರ ಕೆಳಗಡೆ ಲೆಫ್ಟ್ ವೆಂಟ್ರಿಕಲ್. ಈಗ ರಕ್ತನಾಳಗಳನ್ನು ನೋಡ್ತಾ ಇದ್ದೀರಿ ನೀವು, ಬಹಳ ಸ್ಪಷ್ಟತೆ ಇರಲಿ. ಇದು ರಕ್ತನಾಳಗಳು ವಿಶೇಷವಾಗಿ 3 ವಿಧ. ಒಂದು ಅಪಧಮನಿ ಅಥವಾ ಆರ್ಟರಿ, ಎರಡನೇದು ಅಭಿಧಮನಿ ಅಥವಾ ವೆಯಿನ್, ಮೂರನೇದು ಕೆಪಿಲರಿ ಅಥವಾ ಲೋಮನಾಳ. ಆರ್ಟರೀಸ್, ವೆಯಿನ್ಸ್ ಅಂಡ್ ಕೆಪಿಲರೀಸ್ ಅಂತೇಳಿ 3 ರೀತಿಯ ರಕ್ತನಾಳಗಳನ್ನು ಗುರುತಿಸ್ತೀವಿ ಸ್ನೇಹಿತರೆ. ಆ ಅಪಧಮನಿ ಅನ್ನೋದು, ಆರ್ಟರಿ ಅನ್ನೋದು ಸಹಜವಾಗಿ ಯಾವಾಗಲೂ ಹೃದಯದಿಂದ ಆಚೆಗೆ ರಕ್ತವನ್ನು ಸಾಗಿಸ್ತಕ್ಕಂಥ ರಕ್ತನಾಳಗಳು ಅಪಧಮನಿಗಳು. ಆರ್ಟರೀಸ್ ಆರ್ ದಿ ಬ್ಲಡ್ ವೆಸಲ್ಸ್ ವಿಚ್ ಕ್ಯಾರಿ ದಿ ಬ್ಲಡ್ ಅವೇ ಫ್ರಮ್ ದಿ ಹಾರ್ಟ್. ಈ ವ್ಯತ್ಯಾಸದ ಚಾರ್ಟ್ ಬೇಕು ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಿ. ಈಗ ಇದು ಬೇಕು, ಗಮನದಲ್ಲಿರಲಿ. ಕಾಂಪಿಟೇಟಿವ್ ಎಕ್ಸಾಮ್ಗೆ ತುಂಬ ಅಗತ್ಯ ಇದು. ಹೃದಯದ ಒಳಕ್ಕೆ ರಕ್ತವನ್ನು ತರೋದು ಅಭಿಧಮನಿ ಅಥವಾ ವೆಯಿನ್ ಅಂತ ಕರಿತೀವಿ. ದಿ ಬ್ಲಡ್ ವೆಸಲ್ which bring back the blood towards the heart or into the heart chambers are called veins ಅಂತ. ಹಾಗಾಗಿ ಅಪಧಮನಿ ಹೃದಯದಿಂದ ಆಚೆಗೆ ರಕ್ತವನ್ನು ತಗೊಂಡೋಗ್ತದೆ, ಅಭಿಧಮನಿ ಹೃದಯದ ಒಳಕ್ಕೆ ರಕ್ತವನ್ನು ತರುತ್ತೆ. ಇನ್ನು ಕೆಪಿಲರೀಸ್ ಅಥವಾ ಲೋಮನಾಳ ಅನ್ನೋದೇನು, ಅಪಧಮನಿ ಮತ್ತು ಅಭಿಧಮನಿಗಳನ್ನು ಕನೆಕ್ಟ್ ಮಾಡ್ತಕ್ಕಂಥ ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತದೆ. ಅಂಗಾಂಶಗಳ ಮಟ್ಟದಲ್ಲಿ ಇಟ್ ಆಕ್ಟ್ಸ್ ಆಸ್ ಎ ಕನೆಕ್ಟಿಂಗ್ ಬ್ರಿಡ್ಜ್ between arteries and veins at the tissue level or organ level. ಸೊ ಈಗ ನಾವು ಮತ್ತೆ ವಾಪಸ್ ಬರೋಣ. ಅಪಧಮನಿಗಳು ನೋಡ್ತಾ ಇದ್ದೀರಿ ನೀವು. ಹೃದಯದಿಂದ ದೇಹದ ಇತರ ಭಾಗಗಳಿಗೆ ರಕ್ತವನ್ನು ಸಾಗಿಸುವುದು ಅಪಧಮನಿ, ಆದರೆ ಹೃದಯದ ಒಳಕ್ಕೆ ರಕ್ತವನ್ನು ತರೋದು ಅಭಿಧಮನಿ. ಅಂಡ್ ಈಗ ಬರೋ ಈ ಚಿತ್ರ ನೋಡಿ ನೀವು. ನಾನಿಲ್ಲಿ ಬ್ಲೂ ಕಲರಲ್ಲಿ ಒಂದು ರಕ್ತನಾಳವನ್ನು ಮಾರ್ಕ್ ಮಾಡಿದ್ದೀನಿ. ಅದು ಅನಿಮೇಟೆಡ್ ಫಾರ್ಮಲ್ಲಿ ಬರ್ತಾ ಇದೆ. ಇದನ್ನ ಇನ್ಫೀರಿಯರ್ ವೀನಾ ಕೇವ ಅಂತ ಒಂದು, ಸುಪೀರಿಯರ್ ವೀನಾ ಕೇವ ಅಂತ ಒಂದು, 2 ನೋಡ್ತಾ ಇದ್ರಿ ನೀವೀಗ. ಇನ್ಫೀರಿಯರ್ ಅಂದ್ರೆ ಹೃದಯದ ಕೆಳಭಾಗಗಳಿಂದ, ಸುಪೀರಿಯರ್ ಅಂದ್ರೆ ಹೃದಯದ ಮೇಲ್ಭಾಗಗಳಿಂದ. ವೀನಾ ಕೇವ ಅಂದ್ರೆ ಇಂಪ್ಯೂರ್ ಬ್ಲಡ್ ಅನ್ನು ತರತಕ್ಕಂಥ ಒಂದು ಅಭಿಧಮನಿ. ನೋಡಿ ಈಗ ನೋಡ್ತಾ ಇದ್ರಿ ನೀವು. ಈ ನೀಲಿ ಬಣ್ಣ ಮೆನ್ಷನ್ ಮಾಡ್ತಿರೋದು ಅಶುದ್ಧ ರಕ್ತ ಅಥವಾ ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ಅಂತ, ಅಥವಾ ಆಕ್ಸಿಜಿನೇಟೆಡ್ ಬ್ಲಡ್ ಅಂತ, ಅಥವಾ ಇಂಪ್ಯೂರ್ ಬ್ಲಡ್ ಅಂತ. ಸೊ ಈ ಬ್ಲಡ್ ದೇಹದ ಎಲ್ಲ ಭಾಗಗಳಿಂದ ಕಾರ್ಬನ್ ಡೈಆಕ್ಸೈಡ್ ಸಮೃದ್ಧವಾಗಿರುವ ರಕ್ತವನ್ನು ತಗೊಂಡು ಹೃದಯದ ಬಲ ಹೃತ್ಕರ್ಣದ ಕೋಣೆಗೆ ಬರ್ತಾ ಇದೆ. ಗಮನಿಸಿ ನೀವು. ಫ್ರಮ್ ದಿ ಲೋಯರ್ ಪಾರ್ಟ್ಸ್ ಆಫ್ ದಿ ಹಾರ್ಟ್, ಇಂಪ್ಯೂರ್ ಬ್ಲಡ್ ಈಸ್ ಮೂವಿಂಗ್ ಥ್ರೂ ದಿ ಇನ್ಫೀರಿಯರ್ ವೀನಾ ಕೇವ. ಅಟ್ ದ ಸೇಮ್ ಟೈಮ್, impure blood from the upper parts of the heart is carrying through the superior vena cava simultaneously into the right atrium. ಬಲಹೃತ್ಕರ್ಣಕ್ಕೆ ಬಂದು ಬೀಳುತ್ತೆ ಅಶುದ್ಧ ರಕ್ತ. ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದೆ, ಆಕ್ಸಿಜನ್ ಇಲ್ಲ. ದೇಹದ ಎಲ್ಲ ಭಾಗಗಳಿಂದ ಮೈಟೋಕಾಂಡ್ರಿಯಾದಲ್ಲಿ ಆಕ್ಸಿಜನ್ ಅನ್ನು ಕೊಟ್ಟು ಅಲ್ಲಿ ಆಹಾರವನ್ನು ಬ್ರೇಕ್ ಡೌನ್ ಮಾಡಿ ಎನರ್ಜಿ ರಿಲೀಸ್ ಮಾಡಿ ಅಲ್ಲಿ ಉತ್ಪತ್ತಿ ಆಗಿರೋ ಕಾರ್ಬನ್ ಡೈಆಕ್ಸೈಡ್ನ ಒತ್ಕೊಂಡು ಈ 2 ಅಭಿಧಮನಿಗಳು ಬಲಹೃತ್ಕರ್ಣವನ್ನು ತಲುಪಿದೆ. ಅದು ಅಶುದ್ಧ ರಕ್ತ. ಅಲ್ಲಿಂದ ಅದು ಕುಗ್ಗಿದಾಗ ಅದರ ಕೆಳಭಾಗದ ಕೋಣೆ ಬಲ ಹೃತ್ಕುಕ್ಷಿಗೆ ಬರ್ತದೆ ಅಶುದ್ಧ ರಕ್ತ. 3 ದಳಗಳಿರುವ ಕವಾಟದ ಮೂಲಕ, ಮುಮ್ಮನೆ ಕವಾಟ, ಟ್ರೈ ಕಸ್ಪಿಡ್ ವ್ಯಾಲ್ವ್ ಅಂತ ಮಾತಾಡ್ತೀವಿ. ಸೊ ಈಗ ಬಲ ಹೃತ್ಕರ್ಣದಿಂದ ಬಲ ಹೃತ್ಕುಕ್ಷಿಗೆ ಬಂತು ಅಶುದ್ಧ ರಕ್ತ. ನೀವು ನೋಡ್ತಾ ಇದ್ದೀರಿ ಈಗ ಅಲ್ಲಿ. ಇದು ಕುಗ್ಗಿದಾಗ, ಬಲ ಹೃತ್ಕುಕ್ಷಿ ಕುಗ್ಗಿದಾಗ ಮತ್ತೊಂದು ಬ್ಲೂ ಕಲರ್ ಅಪಧಮನಿ ನೋಡ್ತಾ ಇದ್ರಿ. ಈಗ ಬಂದದ್ದು 2 ಅಭಿಧಮನಿ, ಹೃದಯದ ಒಳಕ್ಕೆ ರಕ್ತವನ್ನು ತಂದದ್ದು. ಈಗ ಅಲ್ಲಿ ಇನ್ನೊಂದು ನೋಡ್ತಾ ಇದ್ರಿ, ಪಲ್ಮನರಿ ಆರ್ಟರಿ, ಪುಪ್ಪುಸಕ ಅಪಧಮನಿ ಅಂತ. ಅದು 2 ಕಡೆಯ ಶ್ವಾಸಕೋಶಗಳಿಗೆ ಹೋಗುತ್ತೆ. ಬ್ಲೂ ಕಲರ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ಸ್ನೇಹಿತರೆ, ಗಂಭೀರವಾಗಿ ಗಮನಿಸಬೇಕು. ಇದು
ಬಲ ಹೃತ್ಕುಕ್ಷಿಯಲ್ಲಿರುವ ಅಶುದ್ಧ ರಕ್ತವನ್ನ ಎರಡೂ ಕಡೆಯ ಶ್ವಾಸಕೋಶಗಳಿಗೆ ತಗೊಂಡೋಗ್ತದೆ. ಯಾಕೆ? ಅಲ್ಲಿ ಉಸಿರಾಟದ ಅನಿಲಗಳ ವಿನಿಮಯ ಅನ್ನೋದು ನಡೆಯುತ್ತೆ. ಎಕ್ಸ್ಚೇಂಜ್ ಆಫ್ ದಿ ರೆಸ್ಪಿರೇಟರಿ ಗ್ಯಾಸಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಆಕ್ಸಿಜನ್ ಗೆಟ್ಸ್ ಎಕ್ಸ್ಚೇಂಜ್ಡ್ ವಿತ್ ಇನ್ ದಿ ಲಂಗ್ಸ್. ಈಗ ನೋಡ್ತಾ ಇದ್ರಿ ನೀವು, ಶ್ವಾಸಕೋಶಗಳಿಗೆ ಹೋಗ್ತಾ ಇದೆ, ಅಲ್ಲಿ ಎಕ್ಸ್ಚೇಂಜ್ ಮಾಡಿಕೊಂಡು ವಾಪಸ್ ಬರಬೇಕು. ಅದು ನಮ್ಮ ಪ್ರಶ್ನೆಯ ಉತ್ತರ. ಟು ಬೋತ್ ದ ಲಂಗ್ಸ್ ಥ್ರೂ ದಿ ಪಲ್ಮನರಿ ಆರ್ಟರಿ impure blood is moving from the right ventricle. ಬಲ ಹೃತ್ಕುಕ್ಷಿಯಿಂದ ಹೊರಟಿದೆ, ಅಲ್ಲಿ ಎಕ್ಸ್ಚೇಂಜ್ ಮಾಡಿಕೊಂಡು ವಾಪಸ್ ಬರಬೇಕು ಥ್ರೂ ದಿ ವೇನ್ಸ್. ಹೃದಯದ ಒಳಕ್ಕೆ ರಕ್ತ ತರೋದು ಅಭಿಧಮನಿ. ಗಮನಿಸಬೇಕು, ಎರಡೂ ಕಡೆಯ ಶ್ವಾಸಕೋಶಗಳಲ್ಲಿ ಶುದ್ಧೀಕರಣಗೊಂಡ ರಕ್ತ ಅಥವಾ ಎಕ್ಸ್ಚೇಂಜ್ ಮಾಡಿಕೊಂಡು ಬಂದಂಥ ರಕ್ತ ಆಕ್ಸಿಜಿನೇಟೆಡ್ ಬ್ಲಡ್ ಅಥವಾ ಆಕ್ಸಿಜನ್ ರಿಚ್ ಬ್ಲಡ್ ಅಥವಾ ಪ್ಯೂರ್ ಬ್ಲಡ್ ಎಡ ಹೃತ್ಕರ್ಣಕ್ಕೆ ಬಂದು ತಲುಪುತ್ತೆ ಪಲ್ಮನರಿ ವೇನ್ಸ್ಗಳ ಮೂಲಕ. ಪುಪ್ಪುಸಕ ಅಭಿಧಮನಿ. ಪುಪ್ಪುಸ ಅಂದ್ರೆ ಲಂಗ್ಸ್ ಅಂತ ಸ್ನೇಹಿತರೆ, ಶ್ವಾಸಕೋಶ. ಶ್ವಾಸಕೋಶಗಳಿಂದ ಎಡ ಹೃತ್ಕರ್ಣಕ್ಕೆ ಶುದ್ಧ ರಕ್ತ ಬಂದು ಬೀಳುತ್ತೆ. ಹಾಗಾಗಿ ಅಲ್ಲಿ 2 ಮಾರ್ಕ್ ನೋಡ್ತಾ ಇದ್ರಿ, ಪಲ್ಮನರಿ ವೇನ್ ಫ್ರಮ್ ದಿ ಲೆಫ್ಟ್ ಲಂಗ್ ಅಂಡ್ ಫ್ರಮ್ ದಿ ರೈಟ್ ಲಂಗ್. ಎರಡರಿಂದನೂ ಕೂಡ ಏಕಕಾಲಕ್ಕೆ ಎಡ ಹೃತ್ಕರ್ಣಕ್ಕೆ ಬಂದು ಬೀಳುತ್ತೆ ಶುದ್ಧ ರಕ್ತ. ಅಲ್ಲಿಂದ ಅದು ಸಂಕುಚಿಸಿದಾಗ ಅದರ ಕೆಳಭಾಗದ ಕೋಣೆ ಎಡ ಹೃತ್ಕುಕ್ಷಿಗೆ ಇಮ್ಮೊನೆ ಕವಾಟ ಅಥವಾ ಬೈಕಸ್ಪಿಡ್ ವ್ಯಾಲ್ ಅಥವಾ ಮೈಟ್ರಲ್ ವ್ಯಾಲ್ ಅನ್ನೋ ಕವಾಟದ ಮೂಲಕ ಎಡ ಹೃತ್ಕರ್ಣದಿಂದ ಶುದ್ಧ ರಕ್ತ ಎಡ ಹೃತ್ಕುಕ್ಷಿಗೆ ಬಂದು ಬೀಳುತ್ತೆ. ಎಡ ಹೃತ್ಕುಕ್ಷಿಯು ಕುಗ್ಗಿದಾಗ ಶುದ್ಧ ರಕ್ತ ಲೆಫ್ಟ್ ವೆಂಟ್ರಿಕಲ್ ಇಂದ ದೇಹದ ಎಲ್ಲಾ ಭಾಗಗಳಿಗೆ ಅಯೋರ್ಟ ಅಥವಾ ಮಹಾ ಅಪಧಮನಿಯ ಮೂಲಕ ಸರಬರಾಜು ಆಗ್ತದೆ ಸ್ನೇಹಿತರೆ. ಇದು ಮಹಾ ಅಪಧಮನಿ ಅನ್ನೋದು ಮಾನವ ದೇಹದ ಅತ್ಯಂತ ಉದ್ದನೆಯ ರಕ್ತನಾಳ. ಅಪಧಮನಿ ದೇಹದ ಎಲ್ಲ ಭಾಗಗಳಿಗೂ ಶುದ್ಧ ಆಕ್ಸಿಜನ್ ಸಮೃದ್ಧ ರಕ್ತವನ್ನ ಸರಬರಾಜು ಮಾಡುವ ರಕ್ತನಾಳ ಅಯೋರ್ಟ ಅಥವಾ ಮಹಾ ಅಪಧಮನಿ. ಸ್ನೇಹಿತರೆ, ಸ್ಪಷ್ಟ ಆಗಿದೆ ಅಂತ ನಾನಾದ್ರೂ ಭಾವಿಸ್ತೀನಿ. ಈಗ ಮಾನವನ ದೇಹದಿಂದ ಅದರಲ್ಲೂ ಶ್ವಾಸಕೋಶಗಳಲ್ಲಿ ಉಸಿರಾಟದ ಅನಿಲಗಳನ್ನು ವಿನಿಮಯ ಮಾಡಿಕೊಂಡು ಬರ್ತಕ್ಕಂಥ ಶುದ್ಧ ರಕ್ತ ಮೊದಲಿಗೆ ಲೆಫ್ಟ್ ಎಟ್ರಿಯಂ, ಲೆಫ್ಟ್ ಆರಿಕಲ್, ಎಡ ಹೃತ್ಕರ್ಣವನ್ನ ತಲುಪುತ್ತೆ ಅನ್ನೋದು ಸರಿ ಉತ್ತರ ಸ್ನೇಹಿತರೆ. ಅನಿಮೇಷನ್ಸ್ ಬಂದಾಗ ಅದನ್ನ ಅಲ್ಲೇ ಪಾಸ್ ಮಾಡಿ ನೋಡಿ. ಗೊಂದಲಗಳಿದ್ರೆ ನನಗೆ ನೀವು ಮೆಸೇಜ್ ಮಾಡಬಹುದು. ಇಲ್ಲಿ ಕೊನೆಗೆ ನನ್ನ ಪುಸ್ತಕದ ಚಿತ್ರವನ್ನು ಹಾಕಿದ್ದೀನಿ, ತಾವು ಗಮನಿಸಿ. ಅನುಮಾನಗಳು, ಗೊಂದಲಗಳು, ಅಸ್ಪಷ್ಟತೆಗಳಿದ್ರೆ ನೀವು ಕಮೆಂಟ್ ಮಾಡ್ಬೋದು ಅಥವಾ ನನಗೆ ಪ್ರಶ್ನೆನ ಕಳಿಸ್ಬೋದು ಸ್ನೇಹಿತರೆ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು ಸ್ನೇಹಿತರೆ.